ರಾಜ್ಯದ ಜನರಿಗೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಕಡೆ ವಿದ್ಯುತ್ ಬೆಲೆ ಏರಿಕೆಯ ಬರೆಯನ್ನು ನೀಡಿದೆ. ಇದರ ಜೊತೆಗೆ ರೈತರಿಗೆ ಒಂದು ಕಡೆ ಸಂಕಷ್ಟ ಎದುರಾಗುವಂಥ ಪರಿಸ್ಥಿತಿಯನ್ನು ಈಗ ರಾಜ್ಯ ಸರ್ಕಾರ ತಂದೊಡ್ಡಿದೆ. ಅದು ಪ್ರಮುಖವಾಗಿ ಏನು ಅಂದರೆ ರೈತರು ಏನು ತಮ್ಮ ಹೊಲಗಳಿಗೆ ಪಂಪ್ಸೆಟ್ಗಳಿಗೆ ಏನು ಸಮರ್ಪಕವಾಗಿ ವಿದ್ಯುತ್ತನ್ನು ಪೂರೈಕೆ ಮಾಡಬೇಕಾಗಿತ್ತು, ಟಿ ಸಿಗಳನ್ನು ಸಮರ್ಪಕವಾಗಿ ವಿತರಣೆ ಮಾಡಬೇಕಾಗಿತ್ತು. ಆ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಇದು ಧಾರವಾಡ ಜಿಲ್ಲೆಯ ರೈತರಿಗೂ ಕೂಡ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು. ನನ್ನ ಜೊತೆಗೆ ಧಾರವಾಡ ಜಿಲ್ಲೆಯ ವಿವಿಧ ತಾಲೂಕುಗಳ ರೈತರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಏನು ಸಮಸ್ಯೆ ಇದೆ ಅಂತ. ಸರ್, ಪಂಪ್ಸೆಟ್ ಅಂದರೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಸರ್ಕಾರ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ? ಸರ್, ರೈತರಿಗೆ ನಮಗೆ ಕರೆಂಟ್ ಮೊದಲು ಅವಶ್ಯ, ನೀರು ಬೇಕು, ಪೀಕ್ ಬೆಳೆದಕ್ಕೆ ನೀರು ಬೇಕು ಅವಶ್ಯವಾಗಿ. ಕರೆಂಟು ಲೈಮನ್ಗಳು ಏನು ಮಾಡ್ತಾರೆ, ವಾಟ್ಸಪ್ನಾಗ ಹಾಕ್ತಾರೆ. ಈ ಟೈಮ್ ನಮ್ಗೆ ನಮ್ಮದು ಸಂತೆನಹಳ್ಳಿ ಸಬ್ ಡಿವಿಷನ್ ನಮ್ಗೆ ವಾಟ್ಸಪ್ನಾಗ ಹಾಕಿ ಆ ಟೈಮ್ ಕರೆಕ್ಟಾಗಿ ಕರೆಂಟ್ ಕೊಡೋದಿಲ್ಲ. ನಿನ್ನೆಲ್ಲ ಮೊನ್ನೆ ನೋಡಿರಿ ಸರ, ನಮ್ಮ ಕಲ್ಗಟ್ಟಿಗೆ ತಾಲೂಕು ಸುರಸಿಡಕೊಪ್ಪ ಲಾಸ್ಟ್ ಹಳ್ಳಿ ನಮ್ಮದು. ರಾತ್ರಿ ಕರೆಂಟ್ನ ಬೆಳೆ ತನಕ ಸಿಂಗಲ್ ಕೊಟ್ಟು ಬರೀ 1 ತಾಸು ಕರೆಂಟ್ ಕೊಡ್ತಾರೆ. ಯಾವ ಟೈಮ್ನಾಗ ಕರೆಂಟ್ ಬರ್ತೈತಿ, ಯಾವ ಟೈಮ್ನಾಗ ಕರೆಂಟ್ ಹೋಗ್ತೈತಿ, ಯಾವ ಟಿ ಸಿ ಸುಟ್ಟಿಂದ ಎಷ್ಟು ದಿನಕ್ಕೆ ನಮ್ಗೆ ತಂದು ಹಾಕ್ತಾರೆ, ಎಷ್ಟು ಬೆಳೆ ಬೆಳಿಬೇಕು ಅನ್ನೋದು ಏನು ನಮಗೆ ರೈತರಿಗೆ ಖಾತ್ರಿ ಇಲ್ಲ ರೀ. ಈ ಸರ್ಕಾರ ಅನ್ಯಾಯ ಮಾಡೋದಂದ್ರೆ ಹೆಂಗಂತೆ ಬಿಟ್ಟಿ ಬಗ್ಗೆ ಕೊಟ್ಟರಲ್ಲ ಸರ, ಈ ರೈತ ದುಡಿಯಾಕನ ಅವಕಾಶ ಕೊಡವಲ್ರಿ. ಒಂದನೇದ್ದು. ಎರಡನೇದ್ದು ಸಮರ್ಪಕವಾದ ಟಿ ಸಿ ಅಂತೂ ನಮ್ಗೆ ಲಭ್ಯ ಇಲ್ಲ ರೀ. ಟಿ ಸಿ ಸುಟ್ರೆ ರೈತರ ಚಕ್ರಿ ಟ್ಯಾಕ್ಟರ್ ತೊಗೊಂಡು ಹೇರ್ಕೊಂಬಂದು ತಿಂಗಳಂಗಟ್ಲಿ ಊರು ಗುಡಿ ಜಗದೊಳಗೆ ಇಳಿವಿ ಅದನ್ನು ಟಿ ಸಿ ಬಂದು ಏರಿಸ್ಬೇಕಾದ್ರೆ ಅವ್ರಿಗೆ 7 ಗೋಡನ ಹೆಸರು ಹೇಳ್ಬೇಕು. ಪ್ರತಿಯೊಂದು ಬೆಳೆನೂ ಸರಿಯಾಗಿ ಬರೋಲ್ಲ, ಸರಿಯಾಗಿ ನೀರು ಹಸಕ್ಕೆ ಅವಕಾಶ ಇಲ್ಲ, ಸರಿಯಾಗಿ ಕರೆಂಟು ವಿದ್ಯುತ್ ಪೂರೈಕಿಲ್ಲ. ಸರ್ಕಾರ ನಿರ್ಲಕ್ಷ್ಯದಿಂದನೇ ಈ ಥರ ನಮ್ಗೆ KEB ಆಫೀಸರ್ ಸಹಿತ ಒಟ್ಟು ಫೋನ್ ಹಚ್ಚಿದ್ರೆ ಫೋನ್ ರಾತ್ರಿ ಒಟ್ಟು ರಿಸೀವ್ ಮಾಡಲ್ಲ. ನಮ್ಮ ರೈತರು ಬೆಳ್ತನಕ ಹೋಗಿ ನೀರು ಹಾಸ್ಬೇಕು, ಹಗಲಿ ಕರೆಂಟ್ ಕೊಡೋಲ್ಲ. ರಾತ್ರಿ ಬರೀ 7 ತಾಸು ಕರೆಂಟ್ ಕೊಟ್ಟು ಅದ್ರಾಗ 7 ತಾಸ್ನಾಗ 4 ತಾಸು ಕರೆಂಟ್ ಹೋಗೇ ಬಿಟ್ಟಿರ್ತೈತಿ, 3 ತಾಸು ಕರೆಂಟ್. ಈಗ ತಮ್ಮ ತಾಲೂಕಿನಲ್ಲಿ ಟಿ ಸಿಗಳದ್ದು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ಇದರಿಂದ ರೈತರು ಎಷ್ಟರ ಮಟ್ಟಿಗೆ ಪರದಾಡುವಂಥ ಪರಿಸ್ಥಿತಿ ಇದೆ? ಭಾಳ ಪರದಾಡುವಂಥ ಪರಿಸ್ಥಿತಿ ಸರ್. 460 ಟಿ ಸಿ ಸುಟ್ಟು ಭಾಳ ವರ್ಷದಿಂದ ಈಗ 5-6 ತಿಂಗಳಿಂದ ಸಮಸ್ಯೆ ಐತೆ ಸರ. ಇರದ ಬ್ಯಾಸಿಗೆ ಒಳಗೆ ನೀರಿನ ಸಮಸ್ಯೆ, ಮತ್ತು ಬ್ಯಾಸಿಗೆ ಒಳಗೆ ಇವ್ರು ಕರೆಂಟು ನೀರು ಸರಿಯಾಗಿ ಕೊಡಲಿಲ್ಲ ಅಂದ್ರೆ ನಮ್ಮ ರೈತರು ಬದುಕಕ್ಕೆ ಸಾಧ್ಯನೇ ಇಲ್ಲ ರೀ. ಈಗ 460 ಟಿ ಸಿ ಸುಟ್ಟಾವು, 1 ಟಿ ಸಿನೂ ಸರಿಯಾಗಿ ತಂದು ಹಾಕಿಲ್ಲ. ಯಾವಾಗಾರ ಹೇಳಿದ್ರೆ ಯಾವಾಗಾರ ತಂದಾಕ್ತಾರೆ. 25 ಇದ್ದಲ್ಲೇ 60 ತಂದಾಕ್ತಾರೆ, 60 ಇದ್ದಲ್ಲಿ 25 ತಂದಾಕ್ತಾರೆ. 25 ಟಿ ಸಿಗೆ ಒಂದು 100 ಬೋರ್ ಆದ್ರೆ ಅದು ಹೆಂಗೆ ನೀರು ಜಗ್ತದೆ ಸರ? ಯಾವ ರೀತಿ ಬರ್ತೈತೆ ನೀರು? ಬರೋದಿಲ್ಲ. ರೈತರಿಗೆ ಭಯಂಕರ ತೊಂದರೆ ಐತ್ರಿ ಇದರಿಂದ. ಸರ್, ಈಗ ರೈತರು ಒಂದು ಕಡೆ ಒದ್ದಾಡಕತ್ತಾರ, ಇದ್ರ ಜೊತೆಗೆ ಸರ್ಕಾರ ಮತ್ತೊಂದಿಷ್ಟು ರೈತರ ಮೇಲೆ ಗಾಯದ ಮೇಲೆ ಬರೀ ಹೇಳುವಂಥ ಕೆಲಸ ಮಾಡಕತ್ತೈತೆ ಅಂತೀರಿ? ಏನಿಲ್ಲ ರೀ, ಈಗ ನಮಗೆ ರಾತ್ರಿ ಟೈಮು ಕರೆಂಟ್ ಕೊಡಬಾರ್ದು ರೀ. ಈಗ ಹಗಲಿ ಕೊಟ್ರೆ ಚಲೋ ಆಕತಿ ರೈತರಿಗೆ. ರಾತ್ರಿ ಟೈಮು ಒಳ ಹುಪ್ಪಡಿ ಭಾಳ ನಾಶ ಮಾಡಾಕತ್ತಾವ್ರಿ ರೈತರಿಗೆ. ಅದಕ್ಕಾಗಿ ಹಗಲಿ ಕೊಡ್ಬೇಕು ಅವರು ಕರೆಂಟ್. ಏನು ಸಮಸ್ಯೆ ಆಗತ್ತೈತಿ ಕರೆಂಟಿಂದ? ಏನು ಸಮಸ್ಯೆ ಆಗತ್ತೈತಿ? ಹಂಗೆ ಕೊಡ್ತಾನೆ ಅಂತಾರೆ ರೀ, ಕರೆಂಟ್ ಕೊಡ್ತಾನೆ ಅಂತಾರೆ. ಅದ್ರಾಗ 7 ತಾಸು ಕೊಡ್ತಾರೆ ರೀ, ಅದ್ರಾಗ 4 ತಾಸು ತೆಗೆದ ಬಿಡ್ತಾರೆ ರೀ ಕರೆಂಟ್. ಫೋನ್ ಹಚ್ಚಿದ್ರೆ ಫೋನ್ ರಿಸೀವ್ ಮಾಡೋದಿಲ್ಲ ಅವರು ಮ್ಯಾಗ ಅಧಿಕಾರಿಗಳು. ಈ ಲೈಮನ್ಗಳಂತೂ ಎತ್ತೋದೇ ಇಲ್ಲ ರೀ ಅವರು. ಈ ಸಮಸ್ಯೆ ಆಕೈತಿ ನೋಡ್ರಿ ನಮ್ಮ. ಏನೈತೆ ಸರ್, ರೈತರಿಗೆ ಏನು ಸಮಸ್ಯೆ ಆಗತ್ತೈತಿ? ನೀರಿಂದ ರೀ ಇದು ಬೋರ್ ಚಲೋ ಮಾಡೋದ ಟೈಮಕ್ಕೆ ಅವ್ರು ಹೊಲಕ್ಕೆ ಹೋದಾಗ ಬೋರ್ ಬರೋಂಗಿಲ್ಲ, ಕರೆಂಟ್ ಬರೋಂಗಿಲ್ಲ. ನಿಂತು ಬಂದ ಮೇಲೆ ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು ಬರೋದು, ಮತ್ತು ಇವ್ರು ಹೋಗೋವಾಗ ಅಂದ್ರೆ ಮತ್ತು ಕರೆಂಟ್ ಅದು ಇರೋಂಗೇ ಇಲ್ಲ. ಈಗ ಸರ್ಕಾರ ಒಂದು ಕಡೆ ರೈತರಿಗೆ ಉತ್ತೇಜನ ಕೊಡ್ತೀವಿ, ರೈತರ ಸಮಸ್ಯೆಗೆ ಸ್ಪಂದನೆ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಡ್ತಾರೆ. ಈ ಭರವಸೆಗಳು ಎಲ್ಲಿ ಹೋಗ್ತಾವಂತ? ಅವು ಭರವಸೆ ಕೊಡೋದಂದ್ರೆ ರೈತರಿಗೆ ಚೆಂದ ಮುರಿ ಹಾಕತ್ತಾರೆ ಅಷ್ಟೇ ರೈತರನ್ನ. ಅದು ಅವರು ಸರ್ಕಾರ ಅದಕ್ಕೆ ಸರಿಯಾಗಿ ವಿನಿಯೋಗ ಮಾಡಿದ್ರೆ ಬೇಕಾದಷ್ಟು ಅದಕ್ಕೆ ಅನುಕೂಲ ಇತ್ತು. ಅದಕ್ಕೆ ಅನುಕೂಲ ಮಾಡುವಲ್ರಿ ಅವರು. ಅದಕ್ಕೆ ವಿರೋಧ ಮಾಡಿದಂಗೆ ಇಲ್ಲ ಅವು ಕರೆಂಟ್ ಅಲ್ಲೆಲ್ಲ ಇದು ಆಕ್ಕಿರ್ತಾವೆ ಅಂತೇಳಿ ನಮ್ಮ ರಾಜಕೀಯ ಲೀಡರ್ ಮುಂದೆ ಹೇಳಿದಾರೆ. ಅವು ಕರೆಂಟ್ ಕೆಲಸ ಆಗುವವು ಅಂತ ಅವರೇ ಇಲ್ಲೇ ಅರ್ಥ ಮಾಡ್ತಾರೆ. ಅಲ್ಲಿ ಸರ್ಕಾರ ಏನು ಮಾಡೋಕೆ ಬರೋಂಗಿಲ್ಲ ರೀ. ಅವ್ರು ಅವಧಿ ಮುಗಿ ಮಟ್ಟ ಈ ಗ್ಯಾರಂಟಿ ಒಂದು ಕೊಟ್ಟಾರ. ಆ ಗ್ಯಾರಂಟಿ ಆಗಾದ ಮತ್ತೆ ಏನು ಅನುಕೂಲ ಮಾಡ್ಬೇಕಂತ ರೈತರಿಗೆ ಕರೆಂಟ್ ಅನುಕೂಲ ಮಾಡ್ಬೇಕು ರೀ. ಮತ್ತೇನು ಅವರು ಅದಕ್ಕಿಂತ ಹೆಚ್ಚಿಂದ ಏನು ಬೇಡ. ನಮ್ಗೆ ಟೈಮ್ ಸಿಕ್ ಕರೆಂಟ್ ಕೊಟ್ರೆ 7 ತಾಸು ಕರೆಂಟ್ ನಮ್ಗೆ ಕಂಟಿನ್ಯೂ ಕೊಟ್ಟರೆ ನಾವು ಏನಾದರೂ ಅದರಿಂದ ಎಲ್ಲನೂ ಉಪಯೋಗ ಮಾಡ್ಕೊತೀವಿ. ಇಲ್ಲ ಅಂತಂದ್ರೆ ಈಗ ಇದು ಎಲ್ಲ ರೈತರು ಬಾಳೆವು ಅಲ್ಲೋಲ್ ಕಲ್ಲೋಲ್ಲ. ಇತ್ತ ಬೆಳೆದಿರ್ತಾವೆ, ಇತ್ತ ಒಣಗಿ ಬಿಡ್ತಾವೆ. ಇತ್ತಾಗ ತೋರ್ಸೋವಾಗ ಅತ್ತಾಗ ಒಣಗ್ತೈತಿ, ಅತ್ತಾಗ ತೋರ್ಸೋರು ಇತ್ತಾಗ ಒಣಗ್ತೈತಿ. ಇದಿಷ್ಟು ಧಾರವಾಡ ಜಿಲ್ಲೆಯ ವಿವಿಧ ತಾಲೂಕುಗಳ ಒಂದು ರೈತರ ಆಕ್ರೋಶದ ನುಡಿಗಳು, ಆಕ್ರೋಶದ ಮಾತುಗಳು. ಒಂದು ಕಡೆ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕಾಗಿಂತ ರಾಜ್ಯ ಸರ್ಕಾರ ರೈತನ ಬೆನ್ನೆಲುಬು ಮುರಿಯುವಂಥ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಸಮರ್ಪಕವಾಗಿ ಒಂದು ವಿದ್ಯುತ್ ಸಂಪರ್ಕವನ್ನು ನಮಗೆ ಕೊಡಬೇಕು ಪಂಪ್ಸೆಟ್ಗಳಿಗೆ. ಅದೇ ರೀತಿ ಟಿ ಸಿಗಳನ್ನು ಸಮರ್ಪಕವಾಗಿ ಪೂರೈಕೆ ಮಾಡಬೇಕು. ಇಲ್ಲದೇ ಇದ್ದಲ್ಲಿ ಸರ್ಕಾರದ ವಿರುದ್ಧವೇ ನಾವು ಬೀದಿಗಿಳಿದು ಉಗ್ರವಾದಂಥ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರಾಜ್ಯದ ಜನರಿಗೆ ಈಗಾಗಲೇ ರಾಜ್ಯ ಸರ್ಕಾರ ಒಂದು ಕಡೆ ವಿದ್ಯುತ್ ಬೆಲೆ ಏರಿಕೆಯ
ಬರೆಯನ್ನು ನೀಡಿದೆ. ಇದರ ಜೊತೆಗೆ ರೈತರಿಗೆ ಒಂದು ಕಡೆ ಸಂಕಷ್ಟ ಎದುರಾಗುವಂಥ ಪರಿಸ್ಥಿತಿಯನ್ನು ಈಗ ರಾಜ್ಯ ಸರ್ಕಾರ ತಂದೊಡ್ಡಿದೆ. ಅದು ಪ್ರಮುಖವಾಗಿ ಏನು ಅಂದರೆ ರೈತರು ಏನು ತಮ್ಮ ಹೊಲಗಳಿಗೆ ಪಂಪ್ಸೆಟ್ಗಳಿಗೆ ಏನು ಸಮರ್ಪಕವಾಗಿ ವಿದ್ಯುತ್ತನ್ನು ಪೂರೈಕೆ ಮಾಡಬೇಕಾಗಿತ್ತು, ಟಿ ಸಿಗಳನ್ನು ಸಮರ್ಪಕವಾಗಿ ವಿತರಣೆ ಮಾಡಬೇಕಾಗಿತ್ತು. ಆ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಇದು ಧಾರವಾಡ ಜಿಲ್ಲೆಯ ರೈತರಿಗೂ ಕೂಡ ಹೊರತಾಗಿಲ್ಲ ಅಂತಲೇ ಹೇಳ್ಬೋದು. ನನ್ನ ಜೊತೆಗೆ ಧಾರವಾಡ ಜಿಲ್ಲೆಯ ವಿವಿಧ ತಾಲೂಕುಗಳ ರೈತರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಏನು ಸಮಸ್ಯೆ ಇದೆ ಅಂತ. ಸರ್, ಪಂಪ್ಸೆಟ್ ಅಂದರೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಸರ್ಕಾರ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ? ಸರ, ರೈತರಿಗೆ ನಮಗೆ ಕರೆಂಟ್ ಮೊದಲು ಅವಶ್ಯ, ನೀರು ಬೇಕು. ಪೀಕ್ ಬೆಳೆದಕ್ಕೆ ನೀರು ಬೇಕು ಅವಶ್ಯವಾಗಿ. ಕರೆಂಟು ಲೈಮನ್ಗಳು ಏನು ಮಾಡ್ತಾರೆ, ವಾಟ್ಸಪ್ನಾಗ ಹಾಕ್ತಾರೆ. ಈ ಟೈಮ್ ನಮ್ಗೆ ನಮ್ಮದು ಸಂತೆನಹಳ್ಳಿ ಸಬ್ ಡಿವಿಷನ್ ನಮ್ಗೆ ವಾಟ್ಸಪ್ನಾಗ ಹಾಕಿ ಆ ಟೈಮ್ ಕರೆಕ್ಟಾಗಿ ಕರೆಂಟ್ ಕೊಡೋದಿಲ್ಲ. ನಿನ್ನೆಲ್ಲ ಮೊನ್ನೆ ನೋಡಿರಿ ಸರ, ನಮ್ಮ ಕಲಘಟಗಿ ತಾಲೂಕು ಸುರಸಿಡಕೊಪ್ಪ ಲಾಸ್ಟ್ ಹಳ್ಳಿ ನಮ್ಮದು. ರಾತ್ರಿ ಕರೆಂಟ್ನ ಬೆಳೆ ತನಕ ಸಿಂಗಲ್ ಕೊಟ್ಟು ಬರೀ 1 ತಾಸು ಕರೆಂಟ್ ಕೊಡ್ತಾರೆ. ಯಾವ ಟೈಮ್ನಾಗ ಕರೆಂಟ್ ಬರ್ತೈತಿ, ಯಾವ ಟೈಮ್ನಾಗ ಕರೆಂಟ್ ಹೋಗ್ತೈತಿ, ಯಾವ ಟಿ ಸಿ ಸುಟ್ಟಿಂದ ಎಷ್ಟು ದಿನಕ್ಕೆ ನಮ್ಗೆ ತಂದು ಹಾಕ್ತಾರೆ, ಎಷ್ಟು ಬೆಳೆ ಬೆಳಿಬೇಕು ಅನ್ನೋದು ಏನು ನಮಗೆ ರೈತರಿಗೆ ಖಾತ್ರಿ ಇಲ್ಲ ರೀ. ಈ ಸರ್ಕಾರ ಅನ್ಯಾಯ ಮಾಡೋದಂದ್ರೆ ಹೆಂಗಂತೆ, ಬಿಟ್ಟಿ ಬಗ್ಗೆ ಕೊಟ್ಟರಲ್ಲ ಸರ, ಈ ರೈತರು ದುಡಿಯಾಕನ ಅವಕಾಶ ಕೊಡವಲ್ರಿ. ಒಂದನೇದ್ದು. ಎರಡನೇದ್ದು ಸಮರ್ಪಕವಾದ ಟಿ ಸಿ ಅಂತೂ ನಮ್ಗೆ ಲಭ್ಯ ಇಲ್ಲ ರೀ. ಟಿ ಸಿ ಸುಟ್ರೆ ರೈತರ ಚಕ್ಕಡಿ ಟ್ಯಾಕ್ಟರ್ ತೊಗೊಂಡು ಹೇರ್ಕೊಂಬಂದು ತಿಂಗಳಂಗಟ್ಲೆ ಊರು ಗುಡಿ ಜಗದೊಳಗೆ ಇಳಿವಿ ಅದನ್ನು ಟಿ ಸಿ ಬಂದು ಏರಿಸ್ಬೇಕಾದ್ರೆ ಅವ್ರಿಗೆ 7 ಗೋಡನ ಹೆಸರು ಹೇಳ್ಬೇಕು. ಪ್ರತಿಯೊಂದು ಬೆಳೆನೂ ಸರಿಯಾಗಿ ಬರಲ್ಲ, ಸರಿಯಾಗಿ ನೀರು ಹಸಕ್ಕೆ ಅವಕಾಶ ಇಲ್ಲ, ಸರಿಯಾಗಿ ಕರೆಂಟು ವಿದ್ಯುತ್ ಪೂರೈಕಿಲ್ಲ. ಸರ್ಕಾರ ನಿರ್ಲಕ್ಷ್ಯದಿಂದನೇ ಈ ಥರ ನಮ್ಗೆ KEB ಆಫೀಸರ್ ಸಹಿತ ಒಟ್ಟು ಫೋನ್ ಹಚ್ಚಿದ್ರೆ ಫೋನ್ ರಾತ್ರಿ ಪಾತ್ರಿ ಒಟ್ಟು ರಿಶ್ಯೂ ಮಾಡಲ್ಲ. ನಮ್ಮ ರೈತರು ಬೆಳ್ಳಿ ಬೆತ್ತಂಕ ಹೋಗಿ ನೀರು ಹಾಸ್ಬೇಕು, ಹಗಲಿ ಕರೆಂಟ್ ಕೊಡಲ್ಲ. ರಾತ್ರಿ ಬರೀ 7 ತಾಸು ಕರೆಂಟ್ ಕೊಟ್ಟು ಅದ್ರಾಗ 7 ತಾಸ್ನಾಗ 4 ತಾಸು ಕರೆಂಟ್ ಹೋಗೇ ಬಿಟ್ಟಿರ್ತೈತಿ, 3 ತಾಸು ಕರೆಂಟ್. ಈಗ ತಮ್ಮ ತಾಲೂಕಿನಲ್ಲಿ ಟಿ ಸಿಗಳದ್ದು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ಇದರಿಂದ ರೈತರು ಎಷ್ಟರ ಮಟ್ಟಿಗೆ ಪರದಾಡುವಂಥ ಪರಿಸ್ಥಿತಿ ಇದೆ? ಭಾಳ ಪರದಾಡುವಂಥ ಪರಿಸ್ಥಿತಿ ಸರ್. 460 ಟಿ ಸಿ ಸುಟ್ಟು ಭಾಳ ವರ್ಷದಿಂದ ಈಗ 5-6 ತಿಂಗಳಿಂದ ಸಮಸ್ಯೆ ಐತೆ ಸರ. ಇರದ ಬ್ಯಾಸಿಗೆ ಒಳಗೆ ನೀರಿನ ಸಮಸ್ಯೆ, ಮತ್ತು ಬ್ಯಾಸಿಗೆ ಒಳಗೆ ಇವ್ರು ಕರೆಂಟು ನೀರು ಸರಿಯಾಗಿ ಕೊಡಲಿಲ್ಲ ಅಂದ್ರೆ ನಮ್ಮ ರೈತರು ಬದುಕಕ್ಕೆ ಸಾಧ್ಯನೇ ಇಲ್ಲ ರೀ. ಈಗ 460 ಟಿ ಸಿ ಸುಟ್ಟಾವು, 1 ಟಿ ಸಿನೂ ಸರಿಯಾಗಿ ತಂದು ಹಾಕಿಲ್ಲ. ಯಾವಾಗಾರ ಹೇಳಿದ್ರೆ ಯಾವಾಗಾರ ತಂದಾಕ್ತಾರೆ. 25 ಇದ್ದಲ್ಲಿ 60 ತಂದಾಕ್ತಾರೆ, 60 ಇದ್ದಲ್ಲಿ 25 ತಂದಾಕ್ತಾರೆ. 25 ಟಿ ಸಿಗೆ ಒಂದು 100 ಬೋರ್ ಆದ್ರೆ ಅದು ಹೆಂಗೆ ನೀರು ಜಗ್ತದೆ ಸರ? ಯಾವ ರೀತಿ ಬರ್ತೈತೆ ನೀರು? ಬರೋದಿಲ್ಲ. ರೈತರಿಗೆ ಭಯಂಕರ ತೊಂದರೆ ಐತ್ರಿ ಇದರಿಂದ. ಸರ್, ಈಗ ರೈತರು ಒಂದು ಕಡೆ ಒದ್ದಾಡಕತ್ತಾರ, ಇದ್ರ ಜೊತೆಗೆ ಸರ್ಕಾರ ಮತ್ತೊಂದಿಷ್ಟು ರೈತರ ಮೇಲೆ ಗಾಯದ ಮೇಲೆ ಬರೀ ಹೇಳುವಂಥ ಕೆಲಸ ಮಾಡಕತ್ತೈತೆ ಅಂತೀರಿ? ಏನಿಲ್ಲ ರೀ, ಈಗ ನಮಗೆ ರಾತ್ರಿ ಟೈಮು ಕರೆಂಟ್ ಕೊಡಬಾರ್ದು ರೀ. ಈಗ ಹಗಲಿ ಕೊಟ್ರೆ ಚಲೋ ಆಕತಿ ರೈತರಿಗೆ. ರಾತ್ರಿ ಟೈಮು ಒಳ ಹೊಪ್ಪಡಿ ಭಾಳ ನಾಶ ಮಾಡಾಕತ್ತಾವ್ರಿ ರೈತರಿಗೆ. ಅದಕ್ಕಾಗಿ ಹಗಲಿ ಕೊಡ್ಬೇಕು ಅವರು ಕರೆಂಟ್. ಏನು ಸಮಸ್ಯೆ ಆಗತ್ತೈತಿ ಕರೆಂಟಿನ? ಏನು ಸಮಸ್ಯೆ ಆಗತ್ತೈತಿ? ಹಂಗೆ ಕೊಡ್ತಾನೆ ಅಂತಾರೆ ರೀ, ಕರೆಂಟ್ ಕೊಡ್ತಾನೆ ಅಂತಾರೆ. ಅದ್ರಾಗ 7 ತಾಸು ಕೊಡ್ತಾರೆ ರೀ, ಅದ್ರಾಗ 4 ತಾಸು ತೆಗೆದ ಬಿಡ್ತಾರೆ ರೀ ಕರೆಂಟ್. ಫೋನ್ ಹಚ್ಚಿದ್ರೆ ಫೋನ್ ರಿಸೀವ್ ಮಾಡೋದಿಲ್ಲ ಅವರು ಮ್ಯಾಗ ಅಧಿಕಾರಿಗಳು. ಈ ಲೈಮನ್ಗಳಂತೂ ಎತ್ತೋದೇ ಇಲ್ಲ ರೀ ಅವರು. ಈ ಸಮಸ್ಯೆ ಆಕೈತೆ ನೋಡ್ರಿ ನಮ್ಮ. ಏನೈತೆ ಸರ್ ರೈತರಿಗೆ ಏನು ಸಮಸ್ಯೆ ಆಗತ್ತೈತಿ? ನೀರಿಂದ ರೀ ಇದು ಬೋರ್ ಚಾಲು ಮಾಡೋದ ಟೈಮಕ್ಕೆ ಅವ್ರು ಹೊಲಕ್ಕೆ ಹೋದಾಗ ಬೋರ್ ಬರೋಂಗಿಲ್ಲ, ಕರೆಂಟ್ ಬರೋಂಗಿಲ್ಲ. ನಿಂತು ಬಂದ ಮೇಲೆ ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು ಬರೋದು, ಮತ್ತು ಇವ್ರು ಹೋಗೋವಾಗ ಅಂದ್ರೆ ಮತ್ತು ಕರೆಂಟ್ ಅದು ಇರೋಂಗೇ ಇಲ್ಲ. ಈಗ ಸರ್ಕಾರ ಒಂದು ಕಡೆ ರೈತರಿಗೆ ಉತ್ತೇಜನ ಕೊಡ್ತೀವಿ, ರೈತರ ಸಮಸ್ಯೆಗೆ ಸ್ಪಂದನೆ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಡ್ತಾರೆ. ಈ ಭರವಸೆಗಳು ಎಲ್ಲಿ ಹೊಂಟಾವಂತ? ಅವು ಭರವಸೆ ಕೊಡೋದಂದ್ರೆ ರೈತರಿಗೆ ಚೆಂದ ಮುರಿ ಹಾಕತ್ತಾರೆ ರೀ ಅಷ್ಟೇ. ರೈತರನ್ನ ಅದು ಅವರು ಸರ್ಕಾರ ಅದಕ್ಕೆ ಸರಿಯಾಗಿ ವಿನಿಯೋಗ ಮಾಡಿದ್ರೆ ಬೇಕಾದಷ್ಟು ಅದಕ್ಕೆ ಅನುಕೂಲ ಇತ್ತು. ಅದಕ್ಕೆ ಅನುಕೂಲ ಮಾಡುವಲ್ರಿ ಅವರು. ಅದಕ್ಕೆ ವಿರೋಧ ಮಾಡಿದಂಗೆ ಇಲ್ಲ ಅವು ಕರೆಂಟ್ ಅಲ್ಲೆಲ್ಲ ಇದು ಹಾಕಿರ್ತಾವೆ ಅಂತೇಳಿ ನಮ್ಮ ರಾಜಕೀಯ ಲೀಡ್ರ್ ಮುಂದೆ ಹೇಳಿದಾರೆ. ಅವು ಕರೆಂಟ್ ಕೆಲಸ ಆಗುವ ಅಂತ ಅವರೇ ಇಲ್ಲೇ ಅರ್ಥ ಮಾಡ್ತಾರೆ. ಅಲ್ಲಿ ಸರ್ಕಾರ ಏನು ಮಾಡೋಕೆ ಬರೋಂಗಿಲ್ಲ ರೀ ಅವ್ರು ಅವಧಿ ಮುಗಿ ಮಟ್ಟ. ಈ ಗ್ಯಾರಂಟಿ ಒಂದು ಕೊಟ್ಟಾರ, ಆ ಗ್ಯಾರಂಟಿ ಆಗಾದ ಮತ್ತೆ ರೈತರಿಗೆ ಏನು ಅನುಕೂಲ ಮಾಡ್ಬೇಕಂತ? ರೈತರಿಗೆ ಕರೆಂಟ್ ಅನುಕೂಲ ಮಾಡ್ಬೇಕು ರೀ. ಮತ್ತೇನವ್ರು ಅವರು ಅದಕ್ಕಿಂತ ಹೆಚ್ಚಿಂದ ಏನು ನಮ್ಗೆ ಟೈಮ್ ಸಿಕ್ಕ ಕರೆಂಟ್ ಕೊಟ್ರೆ 7 ತಾಸು ಕರೆಂಟ್ ನಮ್ಗೆ ಕಂಟಿನ್ಯೂ ಕೊಟ್ಟರೆ ನಮ್ಗೆ ಏನಾದರೂ ಅದರಿಂದ ಒಟ್ಟು ಎಲ್ಲನೂ ಉಪಯೋಗ ಮಾಡ್ಕೊತೀವಿ. ಇಲ್ಲ ಅಂತಂದ್ರೆ ಈಗ ಇದು ಎಲ್ಲ ರೈತರು ಬಾಳೆವು ಅಲ್ಲೋಲ್ ಕಲ್ಲೋಲ್ಲ. ಇತ್ತ ಬೆಳೆದಿರ್ತಾವೆ, ಇತ್ತ ಒಣಗಿಬಿಡ್ತಾವೆ. ಇತ್ತಾಗ ತೋರ್ಸೋವಾಗ ಅತ್ತ ಒಣಗ್ತೈತಿ, ಅತ್ತಾಗ ತೋರ್ಸೋರು ಇತ್ತ ಒಣಗ್ತೈತಿ. ಇದಿಷ್ಟು ಧಾರವಾಡ ಜಿಲ್ಲೆಯ ವಿವಿಧ ತಾಲೂಕುಗಳ ಒಂದು ರೈತರ ಆಕ್ರೋಶದ ನುಡಿಗಳು, ಆಕ್ರೋಶದ ಮಾತುಗಳು. ಒಂದು ಕಡೆ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕಾಗಿಂತ ರಾಜ್ಯ ಸರ್ಕಾರ ರೈತನ ಬೆನ್ನೆಲುಬು ಮುರಿಯುವಂಥ ಕೆಲಸ ಮಾಡ್ತಾ ಇದೆ. ಹೀಗಾಗಿ ಸಮರ್ಪಕವಾಗಿ ಒಂದು ವಿದ್ಯುತ್ ಸಂಪರ್ಕವನ್ನು ನಮಗೆ ಕೊಡಬೇಕು ಪಂಪ್ಸೆಟ್ಗಳಿಗೆ. ಅದೇ ರೀತಿ ಟಿ ಸಿಗಳನ್ನು ಸಮರ್ಪಕವಾಗಿ ಪೂರೈಕೆ ಮಾಡಬೇಕು. ಇಲ್ಲದೇ ಇದ್ದಲ್ಲಿ ಸರ್ಕಾರದ ವಿರುದ್ಧವೇ ನಾವು ಬೀದಿಗಿಳಿದು ಉಗ್ರವಾದಂಥ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.